ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಜೊತೆ ತೊಗರಿಬೇಳೆ ಚಟ್ನಿ. ತೊಗರಿಬೇಳೆನ ಲೈಟಾಗಿ ಹುರಿದ್ಬಿಟ್ಟು ನಂತರ ಚಟ್ನಿ ಮಾಡ್ಕೊಳ್ಳಿ. ಘಮ ತುಂಬ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ. ಹಾಗೆ ರುಚಿನೂ ಸಖತ್ತಾಗಿರುತ್ತೆ. ಒಂದ್ಸಲ ಮಾಡಿದ್ರೆ ಮತ್ತೆ ಮಾಡ್ಕೊಳ್ತೀರ. ಮೊದಲು ಒಂದು ಚಿಕ್ಕ ಕಡಾಯಿ ಬಿಸಿ ಮಾಡಿ 50 ಗ್ರಾಮಷ್ಟು ತೊಗರಿಬೇಳೆನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಸೀದಿಸಬಾರ್ದು. ಘಮ ಮತ್ತು ಕ್ರಿಸ್ಪಿ ಆಗಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈಗ 4ರಿಂದ 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ತುಂಬ ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಈಗ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ. ಒಳ್ಕಲಲ್ಲಿ ರುಬ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಸೇರಿಸ್ಬಿಟ್ಟು ನೀರು ಹಾಕಬಾರ್ದು. ನೀರು ಹಾಕ್ತೀರಾ ಹಾಗೆಯೇ ತರ್ತರಿಯಾಗಿ ನಾವು ಇದನ್ನು ರುಬ್ಬಿಟ್ಕೋಬೇಕು. ನಾವು ಬೇಳೆನ ಮತ್ತೆ ಬೇಯಿಸಲ್ಲ, ಅದರಿಂದ ಚೆನ್ನಾಗಿ ಹುರಿದ್ಬಿಟ್ಟು ರುಬ್ಕೋಬೇಕು. ನೋಡಿದ್ರಲ್ಲ, ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಇದರಲ್ಲೇ 1 ಕಪ್ಪಷ್ಟು ಕಾಯಿ ತುರಿ, ಅಂದರೆ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಸೇರಿಸಿದ ನಂತರ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹುಳಿ, ಅಂದರೆ 1-2 ಪೀಸು, ನೋಡಿ ಇದರಲ್ಲಿ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ. ಹೆಚ್ಚಿಗೆನೂ ಹಾಕಬಾರ್ದು, ಹಾಗಂತ ಕಡಿಮೆನೂ ಹಾಕ್ಕೋಬಾರ್ದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ 4-5 ಎಸಳಷ್ಟು ಮಾತ್ರ ಬೆಳ್ಳುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ತೊಂದರೆ ಇಲ್ಲ, ಹಾಕ್ದಿರನೂ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳೋಣ. ನೋಡಿ, ನಾನು ತೋರಿಸ್ತಿದ್ದೀನಲ್ವಾ, ನೀವು ರೈಸಿಗೆ ಮಾಡೋದಾದರೆ ಈ ರೀತಿ ಗಟ್ಟಿಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದೇ ನೀವು ಮುದ್ದೆಗೆ ಮಾಡೋದಾದರೆ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಮುದ್ದೆಗೆ ಮಾಡ್ತಾಯಿದ್ದೀನಿ, ಅದರಿಂದ ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕಬೇಕು. ನಾವು ಬೇಳೆನ ಫ್ರೈ ಮಾಡಿದ್ವಲ್ಲ, ಅದೇ ಕಡಾಯಲ್ಲೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿತಾ ಇದ್ದ ಹಾಗೆ 1 ಈರುಳ್ಳಿ ಮತ್ತು 1-2 ಕಡ್ಡಿ ಕರಿಬೇವು. ಈರುಳ್ಳಿ ತುಂಬ ಫ್ರೈ ಮಾಡಬಾರ್ದು, ಒಂದು 30% ಮಾತ್ರ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಚಟ್ನಿನಲ್ಲಿ ಈರುಳ್ಳಿ ಹಸಿ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಚಟ್ನಿನಲ್ಲಿ ಈರುಳ್ಳಿ ಹಾಕೋದ್ರಿಂದನೂ ಅಷ್ಟೇ ಸೂಪರಾಗಿರುತ್ತೆ. ಖಂಡಿತ ಮಿಸ್ ಮಾಡ್ದಿರ ಸೇರಿಸ್ಕೊಳ್ಳಿ. ನೋಡಿದ್ರಲ್ಲ, ಈ ಥರ ಆಗಿದೆ. ಪೂರ್ತಿ ತಣ್ಣಗಾದ ನಂತರ ನಾವು ಚಟ್ನಿನಲ್ಲಿ ಹಾಕ್ಕೋಬೇಕು. ಬಿಸಿ ಇರೋವಾಗಲೇ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಬೇಗ ಕೆಡುತ್ತೆ. ಪೂರ್ತಿ ಒಗ್ಗರಣೆ ತಣ್ಣಗಾದ ನಂತರ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಥಿಕ್ನೆಸ್ ನೋಡ್ಕೊಳ್ಳಿ. ಬೇಕು ಅಂದರೆ ಈ ಜಾಗದಲ್ಲಿ ನೀವು ನೀರು ಹಾಕ್ಬೋದು. ಉಪ್ಪು ಸಾಕಾಗಲಿಲ್ಲ ಅಂದರೆ ಉಪ್ಪನ್ನು ಹಾಕ್ಬೋದು. ಸೂಪರಾಗಿ ಚಟ್ನಿ ರೆಡಿ ಆಗೋಯ್ತು. ಹಳ್ಳಿ ಸ್ಟೈಲಲ್ಲಿ ಮಾಡೋದು ತೋರಿಸಿದ್ದೀನಿ. ಈ ಚಟ್ನಿಗಂತೂ 1 ಮುದ್ದೆ ಸಾಲಲ್ಲ, 2 ಮುದ್ದೆ ಬೇಕಾಗುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.